ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. 4 ವರ್ಷ ಆದಮೇಲೆ ಸಿನಿಮಾ ಮೂಲಕ ಬರ್ತಾ ಇದ್ದೀನಿ ತೆರೆ ಮೇಲೆ. ನನ್ನನ್ನು ನೋಡೋದಕ್ಕೆ ರೆಡಿಯಾಗಿ ಸುಮ್ಮನೆ ಬರ್ತಿಲ್ಲ, ನಿಮ್ಮೆಲ್ಲರನ್ನೂ ಕೂಡ ಥಿಯೇಟರ್ನಲ್ಲಿ 3 ಗಂಟೆ 15 ನಿಮಿಷಗಳ ಕಾಲ ಹಿಡಿದಿಟ್ಟುಕೊಳ್ಳೋದಕ್ಕೆ ಬರ್ತಿದ್ದೀನಿ ಅಂತಿದ್ದಾರೆ ರಾಕಿ ಬಾಯ್ ಯಶ್. ಎಸ್, ರಾಯ ಆಗಿ ಜೊತೆಗೆ ಟಿಕೆಟ್ ಆಗಿ ತೆರೆ ಮೇಲೆ ಬರ್ತಿರುವಂತಹ ಟಾಕ್ಸಿಕ್ ಗ್ಲೋಬಲ್ ಲೆವೆಲ್ ನಲ್ಲಿ ರೀಚ್ ಆಗ್ತಾ ಇದೆ. ಜೊತೆಗೆ ಅಲ್ಲೆಲ್ಲ ಕೂಡ ಒಳ್ಳೆಯ ನಿರೀಕ್ಷೆ ಕೂಡ ಜಾಸ್ತಿನೇ ಇದೆ ಟಾಕ್ಸಿಕ್ ಸಿನಿಮಾದ ಬಗ್ಗೆ. ಹಾಗೆ ಟಾಕ್ಸಿಕ್ ಬಗೆಗಿನ ಹೊಸ ಸುದ್ದಿ, ಚಿತ್ರದ ಡ್ಯೂರೇಷನ್. ಎಸ್, ಟಾಕ್ಸಿಕ್ 3 ಗಂಟೆ ನೋಡಬೇಕು. ರಾಕಿಂಗ್ ಸ್ಟಾರ್ ಯಶ್ 4 ವರ್ಷದ ನಂತರ ತೆರೆ ಮೇಲೆ ಬರೋ ಮೂಲಕ ಟಾಕ್ಸಿಕ್ ಗುಂಗಲ್ಲಿರೋರ್ಗೆ ರೆಡಿಯಾಗಿ ಅಂತಾನೆ ಒಂದು ಮೆಸೇಜ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈ ಮೂಲಕ ಪ್ಯಾನ್ ಇಂಡಿಯಾ ಸಿನಿಮಾಗಳು ಯಾವ ರೀತಿ ಸೀಕ್ವೆಲ್ನ ಒಂದು ಕ್ಲೂ ಅನ್ನ ಹಿಂಟನ್ನ ಕೊಡ್ತಾರೆ, ಅದೇ ರೀತಿ ರಾಕಿ ಬಾಯ್ ಕೂಡ ತಮ್ಮ ಟಾಕ್ಸಿಕ್ ಬಗ್ಗೆ ಏನಾದರೂ ಹಿಂಟ್ ಕೊಟ್ರಾ ಅನ್ನುವಂತಹ ಒಂದು ಯೋಚನೆಯನ್ನ ಹುಟ್ಟು ಹಾಕಿದ್ದಾರೆ. ಅಷ್ಟಕ್ಕೂ ಯಾವ ರೀತಿ ಇದೆ, ಎಷ್ಟಿದೆ ರನ್ ಟೈಮ್ ಅನ್ನೋದನ್ನ ಈಗಾಗಲೇ ನೀವು ತಿಳ್ಕೊಂಡಿದ್ದು ಆಗಿದೆ. ಆ್ಯಂಡ್ ಥಿಯೇಟರ್ ರಥ ಇಷ್ಟು ದಿನ ಬರಲ್ಲ ಅಂತಿದ್ದ ಪ್ರೇಕ್ಷಕರೆಲ್ಲರೂ ಕೂಡ 3 ಗಂಟೆ 15 ನಿಮಿಷಗಳ ಕಾಲ ಹಿಡಿದಿಡೋದಕ್ಕೆ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ. ಇತ್ತೀಚಿನ ಪ್ಯಾನ್ ಇಂಡಿಯಾ ಸಿನಿಮಾಗಳಂತೆ ಟಾಕ್ಸಿಕ್ ಸಿನಿಮಾ ಕೂಡ 3 ಗಂಟೆ 15 ನಿಮಿಷ ರನ್ ಟೈಮ್ ಅಂತ ಹೇಳೋ ಮೂಲಕ ಸೀಕ್ವೆಲ್ನ ಹಿಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಮೂಡಿಸಿದೆ. ಹೌದು, ಯಶ್ ಟಾಕ್ಸಿಕ್ ಸಿನಿಮಾದ ಡ್ಯೂರೇಷನ್ 3 ಗಂಟೆ 15 ನಿಮಿಷ. ಸೊ ಈ ಮೂಲಕ ರಾಕಿ ಬಾಯ್ 2 ರಿಂದ 3 ವರ್ಷ ಸಮಯ ತೆಗೆದುಕೊಂಡು ಇಷ್ಟು ದೊಡ್ಡದಾದಂತಹ ಸಿನಿಮಾವನ್ನ ಮಾಡಿದ್ರಾ, ಜೊತೆಗೆ ಸೀಕ್ವೆಲ್ದೇನಾದರೂ ಪ್ಲಾನ್ ಮಾಡ್ತಿದ್ದಾರಾ ಅನ್ನುವಂತಹ ಗೊಂದಲವನ್ನ ಹುಟ್ಟು ಹಾಕಿದೆ. ರಾಕಿಂಗ್ ಸ್ಟಾರ್ ಯಶ್ KGF ಸಿನಿಮಾದ ಡ್ಯೂರೇಷನ್ ಅನ್ನು ನಾವು ನೋಡ್ತಾ ಹೋದ್ರೆ ಮೊದಲನೇ ಭಾಗ 2 ಗಂಟೆ 31 ನಿಮಿಷ ಇತ್ತು. ಆ್ಯಂಡ್ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಂತೂ ಆ ಒಂದು ಸೀನ್ ಯಾರು ತಾನೇ ಮರೆಯೋದಕ್ಕಾಗತ್ತಲ್ವಾ. ಸೊ ಪಾರ್ಟ್ 2 ಬರುತ್ತೆ ಅನ್ನುವಂತಹ ಹಿಂಟನ್ನು ಅದಾಗಲೇ ಕೊಟ್ಬಿಟ್ಟಿತ್ತು. ಆ ಕ್ಲೈಮ್ಯಾಕ್ಸ್ ಅಂತೂ ಯಾವಾಗ ಸಿನಿಮಾ ಸೀಕ್ವೆಲ್ ಬರುತ್ತೋ ಅಂತ ಕಾಯುವಂತೆ ಮಾಡಿತ್ತು. ಇನ್ನು KGF 2 ಸಿನಿಮಾದ ಡ್ಯೂರೇಷನ್ 2 ಗಂಟೆ 48 ನಿಮಿಷ ಇತ್ತು. ಆ್ಯಂಡ್ ಈ 2 ಸಿನಿಮಾಗಳು ಸೇರಿ 5 ಗಂಟೆಗೂ ಹೆಚ್ಚಿನ ಕಾಲಾವಧಿಯನ್ನು ಹೊಂದಿತ್ತು. ಇದೀಗ ಟಾಕ್ಸಿಕ್ ಡ್ಯೂರೇಷನ್ ಜಾಸ್ತಿ ಆಗಿರೋ ಮೂಲಕ ಈ ಹಿಂದಿನ ಪ್ಯಾನ್ ಇಂಡಿಯಾ ಸಿನಿಮಾಗಳ ಹಾದಿ ಈ ಒಂದು ಸಿನಿಮಾ ಹಿಡಿದಿದ್ಯಾ ಅನ್ನುವಂತಹ ಒಂದು ಸೂಚನೆಯನ್ನ ಕೊಡ್ತಾ ಇದೆ. ಆ್ಯಂಡ್ ನಾವು ನೋಡೋದಾದ್ರೆ ಈ ಹಿಂದೆ ಬಿಡುಗಡೆ ಆದಂತಹ, ಅಂದರೆ ಕಳೆದ ವರ್ಷ ಹಾಗೆ ಈ ವರ್ಷ ಬಿಡುಗಡೆ ಆಗಿತ್ತಲ್ಲ, ದುರಂಧರ್ ಸಿನಿಮಾದ ಮೊದಲ ಭಾಗ 3 ಗಂಟೆ 31 ನಿಮಿಷ ಇತ್ತು. ಇದನ್ನ ನೋಡಿದವರು ಇಷ್ಟು ಸಮಯ ಕೂರೋದಕ್ಕಾಗತ್ತಾ ಯಾರಾದರೂ ಥಿಯೇಟರ್ನಲ್ಲಿ ಅಂತಾನೆ ಸಿನಿಮಾವನ್ನ ಗೆಲ್ಲಿಸ್ಬಿಟ್ರು. ಅದಾದ ನಂತರ 2ನೇ ಭಾಗ ಬಂತು ನೋಡಿ, ಬರೋಬ್ಬರಿ 3 ಗಂಟೆ 21 ನಿಮಿಷ ಇತ್ತು. ಆ ಸಿನಿಮಾ ಕೂಡ ಬಾಕ್ಸ್ ಆಫೀಸಲ್ಲಿ 1300 ಕೋಟಿ ಕಲೆಕ್ಷನ್ ಮಾಡೋ ಮೂಲಕ ಡ್ಯೂರೇಷನ್ ಎಲ್ಲ ಇಂಪಾರ್ಟೆಂಟ್, ಕಂಟೆಂಟ್ ಇಂಪಾರ್ಟೆಂಟ್, ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳೋದು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ಸಾಬೀತು ಮಾಡಿತು. ಇನ್ನು ಅನಿಮಲ್ ಸಿನಿಮಾ ಕೂಡ ಮೊದಲ ಭಾಗ 3 ಗಂಟೆಗೂ ಹೆಚ್ಚು ಅವಧಿಯನ್ನ ಹೊಂದಿತ್ತು. ಆ ಒಂದು ಸಿನಿಮಾ ಬಾಕ್ಸ್ ಆಫೀಸಲ್ಲಿ 900 ಕೋಟಿ ಕಲೆಕ್ಷನ್ ಕೂಡ ಮಾಡಿತು. ರೀತಿ ರಗ್ಗಾಡಾದಂತಹ ರಣಬೀರ್ ಕಪೂರ್ ಅವರ ಲುಕ್, ಆ ಮೂಲಕ ರಶ್ಮಿಕಾ ಮಂದಣ್ಣ ಗೀತಾಂಜಲಿಯಾಗಿ ಎಲ್ರಿಗೂ ಕೂಡ ಅನಿಮಲ್ ಮೂಲಕ ಇಷ್ಟ ಆದ್ರು. ಈ ಒಂದು ಚಿತ್ರದ ಸೀಕ್ವೆಲ್ ಅನಿಮಲ್ ಪಾರ್ಕ್ ಕೂಡ ಬರುತ್ತೆ ಅನ್ನುವಂತ ಒಂದು ಈಗಾಗಲೇ ಮಾಹಿತಿಯನ್ನ ಚಿತ್ರದ ನಿರ್ದೇಶಕ ವಾಂಗ ಅವರು ಕೂಡ ಕೊಟ್ಟಿದ್ದಾರೆ. ಈ ಮೂಲಕ ಟಾಕ್ಸಿಕ್ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಬಿಡುಗಡೆ ಆಗ್ತಿದ್ದು 3 ಗಂಟೆ 15 ನಿಮಿಷ ಡ್ಯೂರೇಷನ್ ನಲ್ಲಿ ಈ ಸಿನಿಮಾ ಬರ್ತಾ ಇರೋದ್ರಿಂದ ಪ್ಯಾನ್ ಇಂಡಿಯಾ ಸಿನಿಮಾಗಳ ಸಾಲಿಗೆ ಟಾಕ್ಸಿಕ್ ಕೂಡ ಸೇರ್ತಾ ಇದೆ. ಇನ್ನು ಪುಷ್ಪ 2 ಸಿನಿಮಾ ಕೂಡ ಇದೆ, ಡ್ಯೂರೇಷನ್ ಅಲ್ಲಿ ಬಂದಿತ್ತು. ಸೊ ಒಟ್ನಲ್ಲಿ ಹೇಳೋದಾದ್ರೆ ಈ ಸಿನಿಮಾಗಳ ಸಾಲಿಗೆ ಟಾಕ್ಸಿಕ್ ಕೂಡ ಸೇರಿದ್ದು. ಸೀಕ್ವೆಲ್ ಬರುತ್ತಾ ಇಲ್ವಾ ಗೊತ್ತಿಲ್ಲ, ಆದ್ರೆ ಸಿನಿಮಾ ಮಾತ್ರ ಪ್ಯಾನ್ ವರ್ಲ್ಡ್ ನ ಗಮನವನ್ನ ಸೆಳೀತಾ ಇರೋದ್ರ ಜೊತೆಗೆ ಇತ್ತೀಚಿನ ಲೇಡೀಸ್ ಟೀಸರ್ ಸಿನಿಮಾ ಮೇಲಿದ್ದಂತಹ ನಿರೀಕ್ಷೆಯನ್ನ ಹೆಚ್ಚಿಸ್ತಿದ್ದು. ಬಾಕ್ಸ್ ಆಫೀಸ್ ಮೇಲೆ ಸಿನಿ ಪಂಡಿತರ ಕಣ್ಣು ಇದೆ, ಜೊತೆಗೆ ಈಗಾಗಲೇ ಲೆಕ್ಕಾಚಾರ ಕೂಡ ಜೋರಾಗಿದೆ. ಕಾದು ನೋಡೋಣ ಸೀಕ್ವೆಲ್ ಬರುತ್ತಾ, ಡ್ಯೂರೇಷನ್ ಯಾವ ರೀತಿ ಜನರನ್ನ ಹಿಡಿದಿಟ್ಕೊಳ್ಳುತ್ತೆ ಅಂತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.